ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ 3ನೇ ಜಿಲ್ಲಾ ಸಮ್ಮೇಳನ ಕೇಂದ್ರ ನಾಯಕರ ಆಗಮನ. ನಮಸ್ತೆ, ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಕೃಷಿ ಕೂಲಿಕಾರ ಧ್ವನಿ ಮೊಳಗಲಿದೆ. ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ವತಿಯಿಂದ ಏಪ್ರಿಲ್ 9 ಹಾಗೂ 10ರಂದು ಕೊಪ್ಪಳ ಜಿಲ್ಲೆಯ 3ನೇ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಕಾರ್ಮಿಕರ ಬದುಕಿನ ಸಂಕಷ್ಟಗಳ ಬಗ್ಗೆ ಈ ವೇದಿಕೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ. ಹೌದು, ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಶ್ರೀ ಚನ್ನಬಸವ ಸ್ವಾಮಿ ಕಲಾಮಂದಿರದಲ್ಲಿ ಇದೇ ಏಪ್ರಿಲ್ 9 ಹಾಗೂ 10ರಂದು ಕೃಷಿ ಕೂಲಿಕಾರ ಬೃಹತ್ ಸಮಾವೇಶ ಜರುಗಲಿದೆ. ದಿನಾಂಕ ಏಪ್ರಿಲ್ 9 ಹಾಗೂ 10, 2026. ಸ್ಥಳ ಶ್ರೀ ಚನ್ನಬಸವ ಸ್ವಾಮಿ ಕಲಾಮಂದಿರ, ಶಿವ ಟಾಕೀಸ್ ಹಿಂಭಾಗ, ಗಂಗಾವತಿ. ಈ ಸಮ್ಮೇಳನಕ್ಕೆ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳು ಆದ ಕಾಮ್ರೇಡ್ ಬಿ ವೆಂಕಟ್, ರಾಜ್ಯ ಉಪಾಧ್ಯಕ್ಷರು ಆದ ಜಿಎನ್ ನಾಗರಾಜು ಹಾಗೂ ರಾಜ್ಯ ಕಾರ್ಯದರ್ಶಿ ಚಂದ್ರಪ್ಪ ಹೊಸ್ಕೆರ ಸೇರಿ ಹಲವು ಹಿರಿಯ ನಾಯಕರು ಆಗಮಿಸುತ್ತಿದ್ದಾರೆ. ಈ ಸಮ್ಮೇಳನದಲ್ಲಿ ಜಿಲ್ಲೆಯ ಕೃಷಿಕಾರರು ಎದುರಿಸುತ್ತಿರುವಂತಹ ಕೂಲಿ ಸಮಸ್ಯೆ, ಉದ್ಯೋಗ ಖಾತ್ರಿ ಯೋಜನೆಯ ಅನುಷ್ಠಾನದಲ್ಲಿನ ಲೋಪದೋಷಗಳು ಹಾಗೂ ಗ್ರಾಮೀಣ ಭಾಗದ ಕಾರ್ಮಿಕರ ಸಾಮಾಜಿಕ ಭದ್ರತೆಯ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಿ ಮುಂದಿನ ಹೋರಾಟದ ಹಾದಿಯ ಬಗ್ಗೆ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯ ಸಮಸ್ತ ದುಡಿಯುವ ವರ್ಗ ಹಾಗೂ ಕೃಷಿ ಕೂಲಿಕಾರರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ಸಂಘದ ಪದಾಧಿಕಾರಿಗಳು ವಿನಂತಿ ಮಾಡಿದ್ದಾರೆ. ಕೃಷಿ ಕಾರ್ಮಿಕರ ಹಕ್ಕುಗಳಿಗಾಗಿ ನಡೀತಾ ಇರುವ ಈ ಹೋರಾಟದ ಸಮ್ಮೇಳನಕ್ಕೆ ಆತ್ಮೀಯ ಬಂಧುಗಳೇ, ನನ್ನ ಹೆಸರು ರಮೇಶ ಬಡಿಗರ್ ಅಂತ, ಕನಗಿರಿ ತಾಲೂಕು ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಅಧ್ಯಕ್ಷ ಕೆಲಸ ಮಾಡ್ತಿದ್ದೀನಿ. ನಮ್ಮ ಕೊಪ್ಪಳ ಜಿಲ್ಲಾ ಸಮ್ಮೇಳನ ಇದೇ 9, 10ರಂದು ಗಂಗಾವತಿಯಲ್ಲಿ ನಡೀತಿದೆ ಬಂಧುಗಳೇ. ಆ ಸಮ್ಮೇಳನಕ್ಕೆ ಎಲ್ಲ ಕೂಲಿಕಾರರು, ಕಾರ್ಮಿಕರು ಬಂದು ಆ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಬಂತು. ಆತ್ಮೀಯ ಬಂಧುಗಳೇ, ಇವತ್ತೇನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ಮೊದಲು ಇತ್ತು, ಇದನ್ನು ಏನು ಬದಲಾವಣೆ ಬಿ ರಾಮ್ಜಿ ಅಂತ ಏನು ಮಾಡಿದಾರಲ್ಲ, ಅದು ನಮಗೆ ಬೇಡ ಅಂತ ಖಂಡಿಸಿ ವಿರೋಧ ಮಾಡಿ, ಏನು ಮೊದಲು ಏನು ಥರ ನಮ್ಮದು ಉದ್ಯೋಗ ಖಾತ್ರಿ ಆಗ್ತಿತ್ತು ಅದೇ ಉಳಿಬೇಕಂತಂದೇಳಿ ನಾವು ಹೋರಾಟ ಮಾಡ್ತಿದ್ದೀವಿ ಬಂಧುಗಳೇ. ಈಗ ಅದರ ಕುರಿತು ಅಂಗವಾಗಿಯೇ ಈ ಸಮ್ಮೇಳನ ನಡೆಯಬೇಕಾಗಿದೆ. ಆ ಸಮ್ಮೇಳನಕ್ಕೆ ಎಲ್ಲ ಕೂಲಿಕಾರರು ಭಾಗವಹಿಸಬೇಕು. ಆ ಮುಂದಿನ ದಿನಮಾನದಲ್ಲಿ ಅದು ಏನನ್ನ ಜಾರಿಗೊಳಿಸಿದ್ರೆ ಅದರ ವಿರುದ್ಧ ಬಲವಾದಂಥ ಹೋರಾಟ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತಂದೇಳಿ ನನ್ನ ಮಾತುಗಳು. ನನ್ನ ಹೆಸರು ಹುಷೇನಪ್ಪ ಅಂತೇಳಿ, ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಕೊಪ್ಪಳ ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿದ್ದೀನಿ. ನಮ್ಮ ಸಂಘದ 3ನೇ ಜಿಲ್ಲಾ ಸಮ್ಮೇಳನ ಇದೇ 9, 10 ಗಂಗಾವತಿಯ ಚನ್ನಬಸವ ಸ್ವಾಮಿ ಕಲಾಮಂದಿರದಲ್ಲಿ ನಡೀತಿದೆ. ಇಲ್ಲಿ ನಮ್ಮ ಜಿಲ್ಲೆಯ ಕೃಷ್ಣಾ ಬಿ ಸ್ಕೀಮ್ ಇರ್ಬೋದು, ನವಲಿ ಸಮಾನಾಂತರ ಜಲಾಶಯ ಇರ್ಬೋದು, ಮತ್ತು ಈ ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ ಗರಿಷ್ಠ ಬೆಂಬಲ ಬೆಲೆ ಕೊಡುವಂಥ ನಿಟ್ಟಿನಲ್ಲಿ ಮತ್ತು ಈ ಒಂದು ಮನೆಯಲ್ಲಿ ಸರಿಸುಮಾರು 3-4 ಜನ ವಾಸ ಮಾಡ್ತಕ್ಕಂಥ ಭೂಹೀನ ಕೃಷಿ ಕೂಲಿಕಾರರು, ನಿವೇಶನ ರೈತರಿದ್ದಾರೆ, ಅವರಿಗೆಲ್ಲ ಮನೆ ನಿವೇಶನ ಕೊಡಬೇಕು. ಮತ್ತು ಅದೇ ರೀತಿಯಾಗಿ ರೇಷನ್ ಅಂಗಡಿಯಲ್ಲಿ ಒಂದು ಕುಟುಂಬಕ್ಕೆ 35 kg ಅಕ್ಕಿ, ಅಗತ್ಯ 14 ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ಕೊಡಬೇಕಂತೇಳಿ ಈ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ಅದರ ಜಾರಿಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಾವು ಹೋರಾಟ ಮಾಡುವುದಕ್ಕಾಗಿ ಈ ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ಈ ಸಮ್ಮೇಳನಕ್ಕೆ ಜಿಲ್ಲೆಯ 7 ತಾಲೂಕಿನ ಕೃಷಿ ಕೂಲಿಕಾರರು, ಬಡ ರೈತರು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಪತ್ರಿಕಾ ಮಾಧ್ಯಮದವರ ಮೂಲಕ ವಿನಂತಿಯನ್ನು ಮಾಡ್ತೇವೆ. ಇದೇ ಏಪ್ರಿಲ್ 9, 10, 2026ರಂದು ಗಂಗಾವತಿಯಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘ, ಈಗ ಅದು ಕರ್ನಾಟಕ ಕೃಷಿ ಗ್ರಾಮೀಣ ಕಾರ್ಮಿಕರ ಸಂಘ ಅಂತೇಳಿದೆ, ಈ ಜಿಲ್ಲಾ ಸಮ್ಮೇಳನವನ್ನು ನಡೆಸಲಾಗುತ್ತದೆ. ಈ ಜಿಲ್ಲಾ ಸಮ್ಮೇಳನಕ್ಕೆ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಬಿ ವೆಂಕಟ್ ಅವರು ಮತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ಕಾಮ್ರೇಡ್ ಚಂದ್ರಪ್ಪ ಹೊಸ್ಕೇರ್ ಅವರು ಮತ್ತು ರಾಜ್ಯದ ಹಿರಿಯ ಉಪಾಧ್ಯಕ್ಷರಾದ ಕಾಮ್ರೇಡ್ ಜಿಎನ್ ನಾಗರಾಜ್ ಅವರು ಈ ಸಮ್ಮೇಳನಕ್ಕೆ ಆಗಮಿಸಿದ್ದಾರೆ. ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆಯನ್ನು ರದ್ದು ಮಾಡಿ ಈಗಿನ ಕೇಂದ್ರ ಸರ್ಕಾರ ಬಿ ರಾಮ್ಜಿ ಕಾಯ್ದೆ ಅಂತೇಳಿ ಮಾಡಿದೆ. ಇದರಲ್ಲಿ ಕೂಲಿಕಾರರಿಗೆ ಉದ್ಯೋಗದ ಭರವಸೆ ಇಲ್ಲ, ಕೆಲಸದ ಭದ್ರತೆ ಇಲ್ಲ, ಕೆಲಸದ ಖಾತ್ರಿ ಇಲ್ಲ, ಕೆಲಸ ಮಾಡಿದ ಮೇಲೆ ಕೂಲಿಯ ಭದ್ರತೆ ಇಲ್ಲ. ಅದೇ ಆ ಕಾರಣಕ್ಕಾಗಿ ಆ ಕಾಯ್ದೆಯನ್ನು ರದ್ದುಪಡಿಸಿ ಮೊದಲಿನಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆಯನ್ನು ಜಾರಿ ಮಾಡಬೇಕಂತೇಳಿ ಈ ಸಮ್ಮೇಳನದಲ್ಲಿ ಒತ್ತಾಯಿಸಿ ಹೋರಾಟ ಮಾಡಲಾಗುತ್ತದೆ.
ಎಚ್ ಗಂಗಾಧರ ಅಂತೇಳಿ ಈಗ ಕೂಲಿಕಾರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಪತ್ರಿಕಾ ಮತ್ತು ಟಿ ವಿ ಮಾಧ್ಯಮದ ಸ್ನೇಹಿತರೆ, ನಾಳೆ 9-10 ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘ, ಕರ್ನಾಟಕ ಮತ್ತು ಕೃಷಿ ಗ್ರಾಮೀಣ ಕಾರ್ಮಿಕರ ಸಂಘ ಜಿಲ್ಲಾ ಸಮಿತಿ ಇವತ್ತು 9-10ನೇ ತಾರೀಕು ನಾವು ಜಿಲ್ಲಾ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಇಡೀ ಜಿಲ್ಲೆದ ಪ್ರತಿನಿಧಿಯಾಗಿ ಬರ್ತಕ್ಕಂಥ ಎಲ್ಲ ಜನರಿಗೆ ಮಾಹಿತಿಗಾಗಿ ಮತ್ತು ನನ್ನ ಪತ್ರಿಕಾ ಮತ್ತು ಟಿ ವಿ ದೇವರ ಮುಖಾಂತರ ಹೇಳೋದಷ್ಟೇ, ಇವತ್ತು ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಉದ್ಯೋಗ ಪ್ರಶ್ನೆಗಳು ಇರ್ಬೋದು, ಇವತ್ತು ಶಿಕ್ಷಣದ ಪ್ರಶ್ನೆ ಇರ್ಬೋದು, ಇವತ್ತು ಬಡ ರೈತರ ಪ್ರಶ್ನೆಗಳನ್ನು ಇಟ್ಕೊಂಡು, ಇವತ್ತು ದಲಿತರ ಪ್ರಶ್ನೆಗಳನ್ನು ಇಟ್ಕೊಂಡು ಈ ಒಂದು ಸಮ್ಮೇಳನವೊಂದರಲ್ಲಿ ಒಂದು ನಿರ್ಣಯ ಮಾಡಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ನಿರ್ಣಯಗಳನ್ನು ಅಲ್ಲಿ ಮನವಿ ಪತ್ರ ಕೊಡೋದ್ರ ಮೂಲಕ ಈ ಒಂದು ಹಲವಾರು ವಿಚಾರಗಳನ್ನು ಇಟ್ಕೊಂಡು 9 ಮತ್ತು 10ನೇ ತಾರೀಕು ನಾವು ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ನಡೀತಕ್ಕಂಥ ದಲಿತರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನು ಇಟ್ಕೊಂಡು ಇವತ್ತು ಅಂಥ ಸಂದರ್ಭದಲ್ಲಿ ಗ್ರಾಮೀಣ ಮತ್ತು ಕೃಷಿ ಕೂಲಿ ಕಾರ್ಮಿಕರ ಸಂಘ ಇವತ್ತು ಹೋರಾಟ ಮಾಡಿ ಇವತ್ತು ದಲಿತರಿಗೆ ನ್ಯಾಯ ಕೊಡಿಸುವಂಥ ಮತ್ತು ಪರಿಹಾರ ಕೊಡುವಂಥ ಇವತ್ತು ಯಶಸ್ವಿ ಇವತ್ತು ನಮ್ಮ ಸಂಘಟನೆ ಮಾಡಿದೆ. ಅದೇ ರೀತಿಯಾಗಿ ನಾಳೆ ನಡೀತಕ್ಕಂಥ ಹೋರಾಟಕ್ಕೆ ರಾಜ್ಯದ ಮುಖಂಡರು ಮತ್ತು ರಾಷ್ಟ್ರೀಯ ನಾಯಕರು, ರಾಜ್ಯದ ಉಪಾಧ್ಯಕ್ಷರುಗಳು ಮತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಸಾಮೂಹಿಕ ಸಂಘಟನೆಗಳ ಮುಖಂಡರು ಮತ್ತು ಪ್ರತಿನಿಧಿಯಾಗಿ ಬಂದಿರುವಂಥ ಎಲ್ಲ ಸರಿಸುಮಾರು ಒಂದು 150 ಜನ ಅದರಲ್ಲಿ ಭಾಗವಹಿಸ್ತಾರೆ. ಮತ್ತು ಮೊದಲನೇದಾಗಿ ಬಹಿರಂಗ ಸಭೆಗೆ ಒಂದು 2,000-3,000 ಜನ ಸೇರಿಸ್ಬೇಕಂತೇಳಿ ಒಂದು ತೀರ್ಮಾನ ಮಾಡಿದವೆಗೆ. ಹಂಗಾಗಿ ಇಲ್ಲಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಪ್ರಶ್ನೆಗಳು ಮತ್ತು ಭತ್ತ ಬೆಳೀತಕ್ಕಂಥ ರೈತರ ಪ್ರಶ್ನೆಗಳು ಇರ್ಬೋದು, ಮತ್ತು ವಿಶೇಷವಾಗಿ ಇವತ್ತು ಭೂಮಿಯ ಪ್ರಶ್ನೆ, ಇವತ್ತು ಅಕ್ರಮ ಸಕ್ರಮದಲ್ಲಿ 57 ಅರ್ಜಿ ಹಾಕಿರ್ತಕ್ಕಂಥ ಇಡೀ ಜಿಲ್ಲೆಯ ರೈತರು ಇವತ್ತು, ಮತ್ತು ವಿಶೇಷವಾಗಿ ಇವತ್ತು ಸಿಂಗನಾಳ ಗ್ರಾಮ ಇರ್ಬೋದು, ಗೋಡ್ನಾಳ ಗ್ರಾಮ ಇರ್ಬೋದು, ಅಲ್ಲಿ ಅರ್ಜಿ ಹಾಕ್ಯಂಡು ಇವತ್ತು ರೈತರು ನಿರಾಸೆ ಆಗ್ಯಾರ. ಯಾಕಂತಂದು ಇವತ್ತು ಸರ್ಕಾರ ಯಾವಾಗ ಹಕ್ಕುಪತ್ರ ಕೊಡುತ್ತೆ ಅಂತೇಳಿ ಗ್ಯಾರಂಟಿ ಇಲ್ಲ. ಹೋದ ವರ್ಷ ಏಪ್ರಿಲ್ 1ನೇ ತಾರೀಕಿನಿಂದ 26ವರೆಗೆ ಮೊನ್ನೆ 21 ವರ್ಷಗಳು ಕಳಿತಿ. ಆದರೆ ಸಿಂಗನಾಳ ಗ್ರಾಮದಲ್ಲಿ ಇವತ್ತು ಗೋಡ್ನಾಳ ಗ್ರಾಮದಲ್ಲಿ ಯಾವುದೇ ರೀತಿಯಲ್ಲಿ ಹಕ್ಕುಪತ್ರ ಕೊಟ್ಟಿಲ್ಲ. ಈ ವಿಷಯಗಳನ್ನು ಇಟ್ಕೊಂಡು ಇವತ್ತು ಆ ಸಮ್ಮೇಳನದಲ್ಲಿ ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕಾಗಿದೆ. ಮತ್ತು ಇಡೀ ಜಿಲ್ಲೆಯಲ್ಲಿ ಒಂದೊಂದು ಕುಟುಂಬದಲ್ಲಿ 4 ಜನ 5 ಜನ ಅಣ್ಣ ತಮ್ಮಗಳು ವಾಸ ಮಾಡ್ತಕ್ಕಂಥ ಇವತ್ತು ಪರಿಸ್ಥಿತಿ ಇದೆ. ಅವ್ರು ಇಡೀ ಜಿಲ್ಲೆಯ ಬಡವರಿಗೆ ಮತ್ತು ಕೃಷಿ ಕೂಲಿಕಾರ ದಲಿತರಿಗೆ ಮನೆ ನಿವೇಶನದ ಅವಶ್ಯಕತೆ ಐತಿ. ರಾಜ್ಯ ಸರ್ಕಾರದ ಮುಂದಿಟ್ಕೊಂಡು ಇವತ್ತು ನಾವು ಮುಂದಿನ ದಿನದಲ್ಲಿ ಹೋರಾಟ ಮಾಡತಕ್ಕಂಥ ಕೆಲಸವನ್ನು ಮನೆ ನಿವೇಶನ ಅರ್ಜಿ ಹಾಕಿ ಪಂಚಾಯತಿ ಮುಖಾಂತರ ಇವತ್ತು ಮತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಗಮನ ಸೆಳೆಯುವಂಥ ಇವತ್ತು ನಮ್ಮ ಸಮ್ಮೇಳನದಲ್ಲಿ ಚರ್ಚೆ ಮಾಡಿ ಇದನ್ನು ರಾಜ್ಯ ಸರ್ಕಾರಕ್ಕೆ ತಿಳಿಸಲಾಗೋದು ಅಂತ ನಾನು ಇಷ್ಟು ಹೇಳಕ್ ಬಯಸ್ತೀನಿ. ಬಸವರಾಜ್ ಅಂತೇಳಿ ಕರ್ನಾಟಕ ಮತ್ತು ಕೃಷಿ ಗ್ರಾಮೀಣ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ. ಜಿಲ್ಲೆಯ ಜನತೆ ಹೇಗೆ ಸ್ಪಂದಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ರಾಷ್ಟ್ರ ಕ್ರಾಂತಿ ನ್ಯೂಸ್, ಗಂಗಾವತಿ.